ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಕ್ಷತ್ರಿಯ ಸಮುದಾಯದಿಂದ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕ್ಷತ್ರಿಯ ಸಮುದಾಯದ ಮುಖಂಡ ಎಸ್ಆರ್ಎಸ್ ದೇವರಾಜು, ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ವ್ಯಾಪ್ತಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಬೆಂಬಲ ವ್ಯಕ್ತಪಡಿಸಿದ್ದು, ಈ ಬಾರಿ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಸುಧಾಕರ್ ಅವರನ್ನ ಗೆಲ್ಲಿಸಿ ಭಾರತದಲ್ಲಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಿ ಮಾಡುವುದಕ್ಕಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕ್ಷತ್ರಿಯ ಸಮುದಾಯ ಸಂಪೂರ್ಣ ಬಿಜೆಪಿಗೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದೇವೆ ಎಂದರು. ಉದ್ದೇಶ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದ ಭಾಗದಿಂದ ನಮ್ಮ ಧೀಮಂತ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಕಣದಲ್ಲಿದ್ದಾರೆ. ಇವತ್ತು ದೇಶ ವಿದೇಶಗಳನ್ನು ನೋಡಿರ್ತಕ್ಕಂಥ ಚುನಾವಣೆ ಇದು. ನಮ್ಮ ಮೋದಿಯನ್ನು ವಿಶ್ವದ ನಾಯಕ ಮಾಡುವ ಗುರಿ ನಮ್ಮ ಭಾರತೀಯ ಜನತಾ ಪಾರ್ಟಿದು. ಆ ಗುರಿಯಲ್ಲಿ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಸರ್ ಕೂಡ ಅವರ ಮೋದಿಜಿಯವರ ಕೈಯನ್ನು ಬಲಪಡಿಸುವಂಥ ನಿಟ್ಟಿನಲ್ಲಿ ನಮ್ಮ ಕ್ಷತ್ರಿಯ ಸಮುದಾಯದವರು ಇವತ್ತು ನಮ್ಮ ಡಾಕ್ಟರ್ ಕೆ ಸುಧಾಕರ್ ಸರ್ಗೆ ಬಲವನ್ನು ತುಂಬುವಂಥ ಕೆಲಸ ನಾವು ಮಾಡ್ತೀವಿ ಅಂಥೇಳಿ ಈ ದಿನ ಮಾಧ್ಯಮದ ಮಿತ್ರರಿಗೆ ಕರೆಯನ್ನು ಕೊಟ್ಟಿದ್ದೀವಿ. ಸರ್, ಈಗ ತಮ್ಮದೇ ಸಮುದಾಯದ ಮುಖಂಡರೊಬ್ಬರು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಬೆಂಬಲ ಕೊಡಬೇಡಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ಸಾಮಾಜಿಕ ಮಾಧ್ಯಮದಲ್ಲಿ ಹರಿಬಿಟ್ಟಿರುವಂಥದ್ದು. ನಿಮ್ಮ ಸಮುದಾಯದಲ್ಲಿ ಗೊಂದಲ ಇದೆಯಲ್ವಾ? ನೀವು ನೋಡಿದ್ರೆ ಡಾಕ್ಟರ್ ಕೆ ಸುಧಾಕರ್ ಅವ್ರು ಬೆಂಬಲಿಸ್ತೀವಿ, ಅವ್ರಿಗೆ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಿದ್ದೀರಾ. ಈಗ ಸಮುದಾಯದ ವಿಚಾರಗಳನ್ನು ಬಂದಾಗ ಅದನ್ನು ಬಗೆಹರಿಸುವಂಥ ವಿಚಾರಗಳನ್ನೇ ನಿನ್ನೆ ತಾನೇ ನಮ್ಮ ಸ್ವಾಮೀಜಿಯವರನ್ನ ವಿಚಾರಗಳನ್ನು ಕರ್ಕೊಂಡು ಹೋಗಿ ಏನು ಒಂದು ಸಂಶಯವನ್ನು ವಿಚಾರಗಳನ್ನು ಇತ್ತು, ಆ ವಿಚಾರಗಳನ್ನು ಬಗೆಹರಿಸತಕ್ಕಂಥ ಕೆಲಸನ ಮಾಡಿದ್ದೇವೆ. ಹಾಗೆ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರೇ ಸರನೇ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಏನು ಉಡಿ ವಿಜಯ್ ಅವರಿಗೆ ಏನು ಸ್ಥಾನಮಾನ ಸಿಗಲಿಲ್ಲ, ರಾಜಕೀಯವಾಗಿ ಅಂದರೆ ಅವರಿಗೆ ಒಂದು MLA ಟಿಕೆಟನ್ನು ತಪ್ಪಿಸಿದ್ದಾರೆ ಅಂಥೇಳಿ ಆರೋಪ ಇತ್ತು. ಅದನ್ನು ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ನಿನ್ನೆ. ಈ ಮುಂದಿನ ದಿನಗಳಲ್ಲಿ ನನ್ನ ಕಡೆಯಿಂದ ಖಂಡಿತ ಯಾವುದೇ ಕಾರಣಕ್ಕೆ ತಪ್ಪಾಗಲಿಲ್ಲ. ನಾನು ನಿಮಗೆ ಖಂಡಿತ ಸಹಕಾರ ಕೊಡ್ತೀನಿ. ಜನಾಂಗದವ್ರಿಗೆ ನಾನು ಯಾವುದೇ ರೀತಿ ಮೋಸ ಮಾಡುವಂಥ ವಿಚಾರ ಏನೂ ಇಲ್ಲ. ನನಗೆ ಆ ಥರ ಮೋಸ ಮಾಡಿ ರಾಜಕೀಯ ಮಾಡಬೇಕು ಅನ್ನೋ ವಿಚಾರ ನನಗೇನೂ ಇಲ್ಲ. ಆದರೆ ಅವ್ರನ್ನ ಒಳ್ಳೆ ಸ್ಥಾನಕ್ಕೆ ನಾವು ಗೌರವನ ತುಂಬಿಸುವಂಥ ಕೆಲಸ ಮಾಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಕ್ಷತ್ರಿಯ ಸಮುದಾಯದ ಮುಖಂಡರಾದ ಬಾಡಿ ಬಿಲ್ಡರ್ ಮಂಜುನಾಥ್, ಸಂತೋಷ್ ರಾಜ್, ಚಂದ್ರು, ದಿನೇಶ್, ಕೃಷ್ಣಮೂರ್ತಿ ಇನ್ನಿತರರು ಉಪಸ್ಥಿತರಿದ್ದರು. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.